ಮೊದಲನೇದಾಗಿ ಮಿಸ್ಟರ್ ಓಕೆ ಮಾನವ ಯೂಟ್ಯೂಬ್ ಚಾನಲ್ನ ನೋಡ್ತಿರೋಂಥ ನನ್ನೆಲ್ಲ ಪ್ರೀತಿಯ ಓಕೆ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕವಾದ ಸ್ವಾಗತನ ಕೋರೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಇದು ಅಂತ ಅಂದರೆ, ನಿನ್ನೆ ಮೈಸೂರಲ್ಲಿ ನಡೆದಂಥ ಹಾಲು ಕರೆಯೋ ಸ್ಪರ್ಧೆಗೆ ನಾನು ಹೋಗಿದ್ದೆ. ಹಾಗೆ ನನ್ನ ಸ್ನೇಹಿತರಿಗೂ ಕೂಡ ಇಲ್ಲಿರೋಂಥ ಸುಂದರವಾದ ಚಿತ್ರೀಕರಣನ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಕೆಲವರು ತುಂಬ ಜನ ಕ್ರಿಯೇಟಿವಿಟಿಯಾಗಿ ವಿಡಿಯೋ ಮಾಡ್ತಾರೆ, ಬಟ್ ನನಗೆ ಏನೂ ಅಷ್ಟು ಐಡಿಯಾ ಇಲ್ಲ. ಏನೋ ಇವಾಗ ಶುರು ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ತಿಳಿದಷ್ಟು ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಖುಷಿ ಪಡಿಸ್ತೀನಿ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೂ ಕೂಡ ಹೈನುಗಾರಿಕೆಯಲ್ಲಿ ತುಂಬ ಆದಾಯ ಇದೆ, ನಾವು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಏಕಾಏಕಿ ಇಳಿಯೋದಕ್ಕೆ ಬರಬೇಡಿ. ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ, ಬೆಂಗಳೂರಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸದಲ್ಲಿರ್ತಾರೆ, ನಾವು ಕೂಡ ಇದೇ ರೀತಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಯೂಟ್ಯೂಬಲ್ಲಿ ನೋಡಿಕೊಂಡು ದಿಢೀರ್ನೇ ಬಂದು ಕೈ ಸುಟ್ಕೊಂಡು ಈ ಕಡೆ ಅದು ಇಲ್ಲ ಆ ಕಡೆ ಇದು ಇಲ್ಲ ಅನ್ನೋಂಗೆ ಎಡವಟ್ಟು ಮಾಡ್ಕೊಳ್ತಾರೆ. ಅದಕ್ಕೆಲ್ಲ ನಾನು ಒಂದು ಉತ್ತರನ ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ. ದಯವಿಟ್ಟು ನೋಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕಾಂಪಿಟೇಷನಲ್ಲಿ ತುಂಬ ಒಳ್ಳೊಳ್ಳೆ ಹಸುಗಳು ಬಂದಿದ್ದು. ನಾನು ಒಟ್ಟಿನಲ್ಲಿ ಒಂದು 20 ವರ್ಷದಿಂದನೂ ಹೈನುಗಾರಿಕೆಯಲ್ಲೇ ಇದ್ದೀನಿ. ಆದರೆ ಈ ರೀತಿ ಇಷ್ಟೊಂದು ಅದ್ದೂರಿಯಾಗಿರೋಂಥ ಹಸುಗಳನ್ನ ಕಟ್ಟಿಲ್ಲ. ಇಲ್ಲಿ ನೋಡಿ, ಜನಗಳಿಗೆ ದೃಷ್ಟಿ ಬೀಳಬಾರ್ದು ಅಂತ ಈ ರೀತಿ ಇಳಿ ತೆಗ್ದಾಕ್ತಿದ್ದಾರೆ. ಯಾಕೆಂದರೆ ಲಕ್ಷ ಲಕ್ಷ ಬಂಡವಾಳನ ಅದ್ರ ಮೇಲೆ ಹಾಕಿರ್ತಾರೆ. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಮನೇಲಿ ಶೂತ್ಕದ ವಾತಾವರಣ ಆಗಿಬಿಡುತ್ತೆ. ಹಾಗಾಗಿ ರೈತ ಒಂದು ಹಸುನ ಒಂದು ಕುಟುಂಬದ ಸದಸ್ಯನಂತೆ ಸಾಕಿರ್ತಾನೆ. ಅದರಲ್ಲೂ ಈ ರೀತಿ ಲಕ್ಸುರಿಯಾದ ಹಸುನ ನಮ್ಮಂಥ ಸಾಮಾನ್ಯ ರೈತರುಗಳು ಸಾಕೋದಕ್ಕಾಗೋದಿಲ್ಲ. ಇದಕ್ಕೆ ಮನೆ ಕಡೆನೂ ಕೂಡ ತುಂಬ ಸರಿಯಾಗಿ ಗಂಟು ಇರಬೇಕು. ಅಂಥವ್ರು ಕಷ್ಟಪಟ್ಟು ನಾವು ಇದನ್ನು ಸಾಕ್ತೀವಿ ಅಂತ ಅಂದರೆ ತುಂಬ ವರ್ಷಗಳು ಹಿಡಿತದೆ. ಏಕಾಏಕಿ ನಾವು ಇದನ್ನು ತರೋದಕ್ಕಾಗಲ್ಲ. ಆಮೇಲೆ ಇನ್ನೇನಪ್ಪ ಅಂತ ಅಂದರೆ, ಹೈನುಗಾರಿಕೆ ಮಾಡಬೇಕಾದ್ರೆ ಯಾರೂ ಕೂಡ ಸುಮ್ಮನೆ ಬೇರೆಯವ್ರ ಮಾತನ್ನು ಕಟ್ಕೊಂಡು ಸಾಲ ಮಾಡಿ ಅಥವಾ ಯಾವುದೋ ಸಂಘದಲ್ಲಿ ದುಡ್ಡು ತಗೊಂಡು ಒಡವೆ ಅಡ ಇಟ್ಟು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ನಷ್ಟ ಆಗಿಬಿಡುತ್ತೆ. ಸ್ವಂತ ದುಡ್ಡಿಂದ ಒಂದು ಸಣ್ಣ ಹಸುವಿಂದ ಪ್ರಾರಂಭ ಮಾಡಿ ಅನಂತರ ಈ ರೀತಿ ದೊಡ್ಡ ದೊಡ್ಡ ಹಸುಗಳಿಗೆ ಕನಸು ಕಾಣಿ. ನನ್ನ ಪ್ರಕಾರ ಈ ರೀತಿ ಎಲ್ಲ ಎ ಸಿ ಎಲ್ಲ ಹಾಕ್ಕೊಂಡು ಹಸುಗಳನ್ನ ಸಾಕೋ ಅಗತ್ಯ ಇಲ್ಲ. ಯಾಕೆಂದರೆ ಕಾಂಪಿಟೇಷನ್ ಮುಗಿದ ಮೇಲೆ ನನಗೆ ಆ ಥರ ಅನ್ನಿಸ್ತು. ನಾರ್ಮಲಾಗಿ ನಾನು ಇಲ್ಲಿ ನೋಡಿ, ಸಾಂಬ್ರಾಣಿ ಹೊಗೆನೂ ಕೂಡ ಕೊಡ್ತಿದ್ದಾರೆ. ಇದು ಕೊಡ್ತಿರೋ ಉದ್ದೇಶ ಏನಂದರೆ, ಹಸುನಲ್ಲಿ ಏನಾದ್ರು ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾ ಇದ್ದರೆ ಹೊರಟೋಗ್ಲಿ ಅಂತ ಆಗಿರುತ್ತೆ. ಮತ್ತು ದೃಷ್ಟಿ ಆಗಿದ್ರೆ ದೃಷ್ಟಿ ಆಗದೇ ಇರಲಿ ಜನಗಳದ್ದು ಅಂತಲೂ ಕೂಡ ಆಗಿರುತ್ತೆ. ಯಾಕೆಂದರೆ ಜನಗಳ ಕಣ್ಣಿಗೆ ಮರನೇ ಮುರಿತು ಅಂತ ಗಾದೆ ಇರೋದ್ರಿಂದ ಈ ರೀತಿ ಸಣ್ಣ ಪುಟ್ಟ ನಾವು ಹೈನುಗಾರಿಕರು ಮಾಡ್ತಾ ಇರಬೇಕಾಗುತ್ತೆ. ಅದೇನು ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ನಾವು ಎಜುಕೇಟೆಡಾಗಿ ಇದನ್ನೆಲ್ಲ ನಂಬಲೇಬೇಕು. ನಾವು ಎಜುಕೇಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಸಾಮಾನ್ಯ ಜನರು, ನಾವು ಜನಗಳ ಮಧ್ಯೆ ಬದುಕಬೇಕಾದವರು. ಆ ಕಡೆ ಲೈನೆಲ್ಲ ಬಂದು ಹಸುಗಳಿಗೆ ಮೇಯೋದಕ್ಕೆ ಕಟ್ಟಿರ್ತಾರೆ, ಮಲ್ಕ್ ಮಾಡ್ಕೊಂಡು ಆರಾಮಾಗಿರಲಿ ಅಂತ. ಈ ಕಡೆ ಬಂದು ಹಾಲು ಕರೆಯೋ ಟೈಮ್ಗೆ ಇಲ್ಲಿಗೆ ತಂದು ಹಿಡ್ದು ಕಟ್ತಾರಂತೆ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಲಾಸ್ಟ್ ಟೈಮ್ ದಸರಾಗೆ ಹೋಗಿದ್ದೆ, ಆದರೆ ಇಷ್ಟೊಂದು ಕ್ಲಿಯರಾಗಿ ನೋಡಿರಲಿಲ್ಲ. 1 ಗಂಟೆ ಮುಂಚೆನೇ ಇಲ್ಲಿಗೆ ತಂದು ಕಟ್ಟಬೇಕು ಹಸುನ. ಯಾಕೆಂದರೆ ಹಸುಗಳು ಇದು ನಂದು ಜಾಗ, ನನ್ನ ಮಾಲೀಕ ಇಲ್ಲೇ ಇದ್ದಾನೆ ಅಂತ ಅವುಗಳಿಗೆ ಫೀಲ್ ಬರಬೇಕು. ಇಲ್ಲಾಂದರೆ ಸ್ವರ ಕೊಡೋದಿಲ್ಲ. 1 ಗ್ರಾಮ್ ಕಮ್ಮಿ ಆದರೂ ಕೂಡ ಸೋಲುವಂಥ ಸಾಧ್ಯತೆ ಇರುತ್ತೆ. ಲೀಟ್ರ್ಗಟ್ಟಲೆ ಸೋತ್ಬಿಟ್ರೆ ಏನು ಅನ್ಸಲ್ಲ, ಬರೀ ಗ್ರಾಮ್ಗಟ್ಟಲೆ ಸೋತ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಟೋಟಲಾಗಿ 18 ಹಸುಗಳು ಬಂದಿತ್ತು. ಇಲ್ಲಿ ಹೋಗ್ತಿದೆಯಲ್ಲ, ಈ ಹಸುನೇ ನಂಗೆ ಭಾಳ ಇಷ್ಟ ಆಗಿದ್ದು. ಕೊನೆಯಲ್ಲಿ ವಿನ್ ಆಗಿದ್ದು ಕೂಡ ಅದೇ ಹಸು. ಎಲ್ಲ ಹಸುಗಳು ಭಾಳ ಶೋಕಿಯಾಗಿದ್ದು. ಬಾಟಮ್ ಶೇಪ್ ನೋಡ್ತಿದ್ರಲ್ಲ, ಇದೇ ರೀತಿ ಇರಬೇಕು. ಸುಮ್ಮನೆ ಡೊಳ್ಳು ಕೆತ್ತಲೆಲ್ಲ ಇದ್ದರೆ ಪ್ರಯೋಜನ ಇಲ್ಲ. ಈ ರೀತಿ ಫಿನಿಶಿಂಗ್ ಇರಬೇಕು. ಆ ಜಾಗಕ್ಕೆ ತಂದು ಹಸುಗಳನ್ನ ಕಟ್ಟಿ ಇದು ನಮ್ಮ ಜಾಗ ಅನ್ನೋ ರೀತಿ ಅವಕ್ಕೆ ಫೀಲ್ ಬರೋ ರೀತಿ ಗೋಪಾಲಕರು ಮಾಡ್ತಾರೆ. ಇಲ್ಲಾಂದರೆ ಹಾಲು ಸರಿಯಾಗಿ ಸ್ವರ ಕೊಡೋದಿಲ್ಲ ಅಂತ. ಕೊನೆಯದಾಗೆಲ್ಲ ಹಾಲು ಕರೆದು ತೂಕ ಹಾಕಿ ಯಾವುದು ಜಾಸ್ತಿ ಹಾಲು ಕೊಡ್ತು ಅನ್ನೋದಕ್ಕೆ ಮೊದಲನೇ ಬಹುಮಾನ 1.5 ಲಕ್ಷ ಏನೋ ಇತ್ತಂತೆ. ಹೌದು, 1.5 ಲಕ್ಷ ಇತ್ತು. ಕೊನೆಯವರೆಗೂ ವಿಡಿಯೋ ನಿಧಾನಕ್ಕೆ ನೋಡಿ, ಸಮಯ ಮತ್ತು ಆಸಕ್ತಿ ಉಳ್ಳವರು. ಇಲ್ಲಿಗೆ ನಾನು ಮಾತಾಡೋದನ್ನು ನಿಲ್ಲಿಸ್ತೀನಿ. ಯಾಕೆಂದರೆ ಪೂರ್ತಿ ನನ್ನದೇ ವಾಯ್ಸ್ ಆಯಿತು ಅಂದರೆ ನಿಮಗೆ ಕೇಳೋಕ್ಕೂ ನೋಡೋಕ್ಕೂ ಬೇಜಾರಾಗ್ಬೋದು. ಹಾಗೇ ಇಲ್ಲಿ ಇರೋಂಥ ಹಸುಗಳನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ನನ್ನ ವಾಯ್ಸ್ನ ಸ್ಟಾಪ್ ಮಾಡ್ತೀನಿ. ಇನ್ನು ಉಳಿದಿದ್ದ ನಿಮಿಷಗಳಲ್ಲಿ ನೀವು ಹಸುಗಳನ್ನ ನೋಡ್ಕೊಳ್ಳಿ. ನೀವು ಮ್ಯೂಟ್ ಮಾಡೋಕ್ಕಿಂತ ಮುಂಚೆ ನಾನೇ ಮ್ಯೂಟ್ ಆಗೋದು ಒಳ್ಳೆಯದು ಅಂತ ನನಗನ್ಸುತ್ತೆ.
ಹಾಂ, ಹಾಗೆ ಈ ವ್ಯಕ್ತಿ ನನಗೆ ಭಾಳ ಲೈಕ್ ಆದರು. ಯಾಕೆಂದರೆ ಎಲ್ಲರೂ ಮಿಷಿನಲ್ಲಿ ಕರೆದ್ರೆ, ಈ ವ್ಯಕ್ತಿ ಮಾತ್ರ ಕೈಲೇ ಕರೀತಾಯಿದ್ರು. ಆ ಕಡೆ ಈ ಕಡೆ ಅವರ ಸ್ನೇಹಿತರು ಇವರು ಕೂತ್ಕೊಂಡು. ನನಗೆ ಈ ಥರ ಹಸು ಕರೆಯೋದು ಅಂದರೆ ಭಾಳ ಇಷ್ಟ. ಮಿಷಿನಲ್ಲಿ ಕರೆಯೋದಕ್ಕಿಂತ ನನಗೆ ಹಿಂಗೆ ಕರೆಯೋದು ಭಾಳ ಖುಷಿ. ಆದರೂ ಈ ಥರ ಕರೆಯೋದಕ್ಕೆ ಬೇಕು ಗುಂಡಿಗೆ. ಮಿಷಿನಲ್ಲಿ ಕರೆಯೋದ್ರೆ ಏನು ತೊಂದರೆ ಇಲ್ಲ, ಅದು ಕೂಡ ಏನು ಸಮಸ್ಯೆ ಇಲ್ಲ ಹಂಗಂತ ತಪ್ಪು ತಿಳ್ಕೊಬೇಡಿ. ಕೈಲಿ ಕರೆಯೋದು ಅಂದರೆ ಭಾಳ ಒಂಥರ ಖುಷಿ, ಆಮೇಲೆ ನಮಗೂ ಕೂಡ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಈ ಹಸುನ ಅಬ್ಸರ್ವ್ ಮಾಡಿ, ಕೊನೆಯವರೆಗೂ ಇದು ಹಾಲು ಫುಲ್ಲು ಖಾಲಿ ಆಗೋಷ್ಟರಲ್ಲಿ ಕೆಚ್ಚಲು ಫುಲ್ಲು ಸಪ್ಪೆ ಆಗಿಬಿಡುತ್ತೆ. ಆ ರೀತಿ ಆಗಬೇಕು ಹಸು ಹಾಲು ಕರೆದ ಮೇಲೆ. ಇನ್ನೂ ಕೆಚ್ಚಲು ಅದೇ ಥರ ಟೈಟ್ ಇದ್ದರೆ ಅದು ಅಷ್ಟು ಒರಿಜಿನಲ್ ಆಗಿರಲ್ಲ. ಇಲ್ಲಿ ನೋಡಿ ಸ್ವಲ್ಪ ಸಪ್ಪೆ ಆಗ್ತೈತೆ. ಈ ಹಸು ನೋಡಿ ಕಂಪ್ಲೀಟಾಗೆ ಸಪ್ಪೆ ಆಗಿಬಿಡ್ತು. ಒಳಗಡೆ ಇರೋಂಥ ಹಾಲನ್ನೆಲ್ಲ ಕಂಪ್ಲೀಟಾಗಿದ್ದು ಮಲ್ಕ್ ಹಾಕೊಂಡು ಕೊಟ್ಟಿದೆ ಅಂತ ಅರ್ಥ. ಇನ್ನೂ ಸ್ವಲ್ಪ ಈ ರೀತಿ ಗಟ್ಟಿ ಇದ್ದರೆ ಅಷ್ಟು ಸ್ವರ ಬಿಟ್ಟಿಲ್ಲ, ಹಾಲಿಲ್ಲ ಅಂತ, ಕೆಚ್ಚಲು ಅಷ್ಟು ಓಕೆ ಇಲ್ಲ ಅಂತ. ಈ ರೀತಿ ಸಪ್ಪೆ ಆಗಿ ಹದಿನೆಂಟು ಕೆಜಿ 850 ಗ್ರಾಂ ಸುಜನ್ ಯೋಗೇಶ್ ವಿ ಡೈರಿ ಫಾರಂ, ಕಾಮಾಕ್ಷಿಪಾಳ್ಯ, ಬೆಂಗಳೂರು. ಜೋರ ಚಪ್ಪಾಳೆ ಬರಲಿ ಮೈಸೂರು. ಸಂಗ್ರಹಿಸಿದ ಹಾಲನ್ನ ಮಾಪಕ ಕೆಜಿ 750 ಗ್ರಾಂ. ನಿಮ್ಮ ಸಿಡಿಮದ್ದಿನ ಜೋರಾದ ಚಪ್ಪಾಳೆ ಬರಲಿ. ಬೆಂಗಳೂರಿನಿಂದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಕೌಶಿಕ್ ಡೈರಿ ಫಾರಂ, ರಾಜಾಜಿನಗರ, ಬೆಂಗಳೂರು. ಪೃಥ್ವಿ ಜಗನ್ನಾಥ್ ಇದೀಗ ತೂಕದ ಅಳತೆಗಾಗಿ 26 ಕೆಜಿ 700 ಗ್ರಾಂ. ಕೌಶಿಕ್ ಡೈರಿ ಫಾರಂ, ರಾಜಾಜಿನಗರ, ಬೆಂಗಳೂರು. ಪೃಥ್ವಿ. ಜೋರ ಚಪ್ಪಾಳೆ ಬರಲಿ ಮೈಸೂರು. ನಿಮ್ಮ ಸಿಡಿಮದ್ದಿನ ಚಪ್ಪಾಳೆಯ ಸದ್ದು. ಇಲ್ಲಿವರೆಗೂ ನನ್ನ ವಿಡಿಯೋ ಯಾರು ನೋಡಿದ್ದೀರಾ ಅವ್ರಿಗೆ ನಾನು ಇಲ್ಲಿಂದನೇ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತೀನಿ. ಕೊನೆಯದಾಗಿ ಈ ಹಸು ವಿನ್ ಆಯಿತು. ಇದೇ ರೀತಿ ಸಾಧ್ಯವಾದಷ್ಟು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಆದರೆ ಈ ಥರ ಹಾಕೋಲ್ಲ. ಇನ್ನೂ ನೀಟಾಗಿ ಸ್ವಲ್ಪ ಎಡಿಟ್ ಮಾಡಿ ಹಾಕ್ತೀನಿ. ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ, ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.